ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನವನ್ನು ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಸಮೀಪದ ಕ್ಯಾತನಹಳ್ಳಿಯ ಜಮೀನಿನಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವ ಸಿದ್ಧತೆಗಳು ಸಾಗ್ತಾ ಇರ್ತವೆ. ಆ ಸಿದ್ಧತೆಗಳನ್ನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ನೋಡಿಕೊಳ್ತಾ ಇದ್ದಾರೆ. ಹೊಳೆನರಸೀಪುರದ ಅವರ ಹುಟ್ಟೂರು ಹರದನಹಳ್ಳಿ ಪಕ್ಕದ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕ, ಅಂದರೆ ಆ ಬೆಟ್ಟದ ಪಕ್ಕದಲ್ಲಿ ಇರುವಂಥ ಜಮೀನಿನಲ್ಲಿಯೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವ ಕಾರ್ಯ ಪರಿಶೀಲನೆ ಮಾಡಿದ್ದಾರೆ. ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವೇಗೌಡರ ಕುಟುಂಬದ ಮನೆದೇವರು. ಪ್ರತಿ ಯಾವುದೇ ಶುಭ ಕಾರ್ಯಗಳಿಗೆ ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸದೇನೆ ಯಾವ ಕಾರಣಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡೋದಿಲ್ಲ, ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅವರ ಮನೆ ದೇವರು ಹರದನಹಳ್ಳಿಯ ದೇವೇಶ್ವರ ಅಥವಾ ಈಶ್ವರ ಅವರ ಮನೆ ದೇವರು. ಹರದನಹಳ್ಳಿ ಪಕ್ಕದಲ್ಲೇ ಇರುವಂಥದ್ದು ಈ ಬೆಟ್ಟ, ರಂಗನಾಥ ಸ್ವಾಮಿ ಬೆಟ್ಟ, ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ. ರಂಗನಾಥ ಸ್ವಾಮಿಗೆ ವಿಧಿವಿಧಾನಗಳನ್ನು ಅಂದರೆ ಪೂಜೆಗಳನ್ನು ಸಲ್ಲಿಕೆ ಮಾಡಿಕೊಂಡೇ ಅವರ ಶುಭ ಕಾರ್ಯಗಳನ್ನು ಮಾಡೋದು. ಒಂದು ಅಪಾರವಾದ ದೈವ ಭಕ್ತಿಯನ್ನು ಹೊಂದಿರುವಂಥ ಕುಟುಂಬ. ಸೊ ಈ ಕಾರಣದಿಂದಾಗಿ ಇಡೀ ಕುಟುಂಬ ಈಗ ಈ ರಂಗನಾಥ ಸ್ವಾಮಿ ಬೆಟ್ಟದ ಪಕ್ಕದಲ್ಲಿರುವಂಥ ಜಮೀನಿನಲ್ಲಿಯೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವ ಉದ್ದೇಶವನ್ನು ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರು ಈಗಾಗಲೇ ಮೃತಪಟ್ಟಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಹಾಸನ ನಗರವನ್ನು ಕೂಡ ತಲುಪಲಿದೆ ಅವರ ಮೃತಪಟ್ಟಂತಹ ಪಾರ್ಥಿವ ಶರೀರ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಸನ ನಗರಕ್ಕೆ ಒಂದಿಷ್ಟು ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಡೈರಿ ಸರ್ಕಲ್ನ ಮುಖಾಂತರ ಹಾಸನ ಜಿಲ್ಲಾಡಳಿತದ ಆವರಣ, ಜೊತೆಗೆ ಅಲ್ಲಿಂದ ನೇರವಾಗಿ ಮೊಸಳೆ ಹೊಸಳ್ಳಿಯ ಮಾರ್ಗವಾಗಿ ಹೊಳೆನರಸೀಪುರದ ರೇವಣ್ಣರವರ ಮನೆಗೆ ಕೂಡ ಪಾರ್ಥಿವ ಶರೀರ ಬರಲಿದೆ. ನಂತರದಲ್ಲಿ ಅಲ್ಲಿ ಒಂದಿಷ್ಟು ಸಾರ್ವಜನಿಕ ದರ್ಶನ, ಅಂದರೆ ಹೊಳೆನರಸೀಪುರದವರಿಗೆ ಸಾರ್ವಜನಿಕವಾಗಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಂತರ ಅಂದರೆ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯ ಸಮೀಪ ಇರತಕ್ಕಂತಹ ಮಾವಿನಕೆರೆಯ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ನನ್ನ ಬಲಭಾಗದಲ್ಲಿ ಇರ್ತಕ್ಕಂತಹ ಅಲ್ಲಿ ಏನು ಕಾಣಿಸ್ತಾ ಇದೆ, ಬೆಟ್ಟದ ತುದಿಯ ಭಾಗದಲ್ಲಿ ಇರ್ತಕ್ಕಂಥದ್ದು ಮಾವಿನಕೆರೆಯ ರಂಗನಾಥ ಸ್ವಾಮಿಯ ದೇವಸ್ಥಾನ. ಆ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥದ್ದೇ ಈ ಸುಮಾರು ಒಂದು 30-40 ಕುಂಟೆ ಜಾಗ ಏನಿದೆ, ಆ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಅವರ ಸುಪುತ್ರ ಚೆನ್ನಮ್ಮರವರ ಸುಪುತ್ರ ರೇವಣ್ಣ ಈಗಾಗಲೇ ಬಂದಿರುವಂಥದ್ದು. ಅದರ ಮೇಲುಸ್ತುವಾರಿಯನ್ನು ರೇವಣ್ಣರವರು, ಜೊತೆಗೆ ಪಕ್ಕದ ಕ್ಷೇತ್ರದ CN ಬಾಲಕೃಷ್ಣ ಆಗಿರ್ಬೋದು, ಸ್ವರೂಪ್ ಪ್ರಕಾಶ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿನ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಇಲ್ಲಿ 30 ಕುಂಟೆ ಜಾಗ ಏನಿದೆ, ಆ ಜಾಗದಲ್ಲಿ ಇದ್ದಂತಹ ತೆಂಗಿನ ಮರಗಳನ್ನು ಈಗಾಗಲೇ ಬೇರೆ ಕಡೆಗೆ ಕೊಂಡೊಯ್ಯುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. JCB ಸಾಕಷ್ಟು ಒಂದು 7-8 JCBಗಳು ಈಗಾಗಲೇ ಬೆಳಿಗ್ಗೆಯಿಂದಲೂ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಅವರ ಕನಸಾಗಿತ್ತು, ಅಂದರೆ ಈ ಜಾಗವನ್ನು ಏನು ತೆಗೆದುಕೊಂಡ್ರು ಅಂತ ಅಂದರೆ ಇಲ್ಲಿ ಒಂದು ಉದ್ಯಾನವನವನ್ನು ಮಾಡಬೇಕು, ಜೊತೆಗೆ ಒಂದು ಅನಾಥಾಶ್ರಮವನ್ನು ಕೂಡ ಮಾಡಬೇಕು ಅನ್ನುವ ರೇವಣ್ಣರವರ ಕನಸಾಗಿತ್ತು. ಆ ಜಾಗದಲ್ಲಿ ಅವರ ತಾಯಿಯ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಹಾಸನ ಜಿಲ್ಲಾಡಳಿತ ಈಗಾಗಲೇ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಯಾಕಂತಂದರೆ ಹೊರ ಜಿಲ್ಲೆಯಿಂದಲೂ ಪೊಲೀಸ್ ಬಿಗಿ ಬಂದೋಬಸ್ತ್ನ ಮಾಡಿಸಲಿಕ್ಕೆ ಸಿಬ್ಬಂದಿಗಳನ್ನ ಈಗಾಗಲೇ ಇಲ್ಲಿಗೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇಲ್ಲಿ ಬೆಳ್ಳಂಬೆಳಿಗ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಣ್ಣೀರು ಹಾಕುತ್ತಲೇ ಈ ಸ್ಥಳಕ್ಕೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವಂತಹ ಸ್ಥಳಕ್ಕೆ ಬಂದಿರುವಂಥದ್ದು. ಯಾಕಂದರೆ ತಾಯಿಯ ಬಗ್ಗೆ ಸಾಕಷ್ಟು ಅತಿಯಾದಂತಹ ಹೆಚ್ಚು ಪ್ರೀತಿಯನ್ನು ಇಟ್ಕೊಂಡಿದ್ದಂತಹ ರೇವಣ್ಣ ಬೆಳಿಗ್ಗೆಯಿಂದಲೂ ಕೂಡ ಸಮಾಧಾನ ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಸ್ವತಃ ಅವರೇ ಇಲ್ಲಿ ನಿಂತ್ಕೊಂಡು ಅದರ ಮೇಲುಸ್ತುವಾರಿಯನ್ನು ಈಗಾಗಲೇ ನೋಡಿಕೊಳ್ತಾ ಇದ್ದಾರೆ. ಹಾಸನಕ್ಕೆ ಅವರ ಪಾರ್ಥಿವ ಶರೀರ ಬಂದ ನಂತರ ಹೊಳೆನರಸೀಪುರ ಹೋಗುತ್ತೆ, ನಂತರದಲ್ಲಿ ಇಲ್ಲಿಗೆ ಬರುತ್ತೆ. ಯಾಕಂದರೆ ಅವರ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು, ದೇವೇಗೌಡರ ಹಿಂದಿನ ಒಂದು ಜಾಗ ಇತ್ತು, ಸ್ವತಃ ತೆಗೆದುಕೊಂಡಿದ್ದಂತಹ ಜಾಗ ಇತ್ತು, ಅಲ್ಲಿ ಮಣ್ಣು ಮಾಡಬೇಕಿತ್ತು. ಬಟ್
ಚೆನ್ನಮ್ಮರವರ ಆಸೆಯಂತೆ ಜೊತೆಗೆ ಏನು ರೇವಣ್ಣರವರ ನಿರ್ದೇಶನದಂತೆ ಈ ಸ್ಥಳವನ್ನು, ಯಾಕಂತಂದರೆ ಒಂದು ಕಡೆ ಬಲಭಾಗದಲ್ಲಿ ಮಾವಿನಕೆರೆ ರಂಗನಾಥ ಸ್ವಾಮಿಯ ಬೆಟ್ಟ, ಎಡಭಾಗದಲ್ಲಿ ಹರದನಹಳ್ಳಿಯ ದೇವೇಶ್ವರ ದೇವಸ್ಥಾನ, ಈ ಮಧ್ಯಭಾಗದಲ್ಲಿ ಬರ್ತಕ್ಕಂತಹ ಈ ಸ್ಥಳ ಏನಿದೆ ಸುಮಾರು 30 ಕುಂಟೆಯ ಜಾಗ. ಆ ಜಾಗದಲ್ಲಿ ಈಗಾಗಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಇವತ್ತು 3 ಗಂಟೆಗೆ ಹಾಸನ ನಗರಕ್ಕೆ ಅವರ ಪಾರ್ಥಿವ ಶರೀರ ಬರುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ನಾಳೆ ಮಧ್ಯಾಹ್ನ 2 ಗಂಟೆಯ ನಂತರ ಅಂತ್ಯಕ್ರಿಯೆ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ವಿಧಿವಿಧಾನಗಳು ಕೂಡ ನಡೆಯುತ್ತೆ. ಅವರ 4ನೇ ಮಗ ರಮೇಶ್ ಏನಿದ್ದಾರೆ, ಅಂದರೆ ಕಿರಿಯ ಪುತ್ರ ಡಾಕ್ಟರ್ ರಮೇಶ್ ಏನಿದ್ದಾರೆ, ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವ ಮಾಹಿತಿಯನ್ನು ರೇವಣ್ಣ ಕುಟುಂಬಸ್ಥರು TV5ಗೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.